ರಾಜಕೀಯವಾಗಿ ಕಬ್ಬಿಣದ ಕಡಲೆ ಆಗಿದ್ದಂತಹ ಒಳ ಮೀಸಲಾತಿಯ ಕಥೆಯನ್ನು ಮುಖ್ಯಮಂತ್ರಿಗಳು ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಅವರ ಮಟ್ಟದಲ್ಲಿ ಶಮನ ಮಾಡಿಕೊಂಡಂತೆ ಕಾಣಿಸುತ್ತಿದೆ. ಇದೇ ಅಂತಿಮ ಎಂದು ಇದನ್ನು ಯಾರು ಪ್ರಶ್ನಿಸುವಂತೆ ಇಲ್ಲವೆಂದು, ಅಥವಾ ಇದೇ ಅಂತಿಮವಾದ ನಿರ್ಧಾರ ಹಾಗೂ ಸೂತ್ರ ಎಂಬ ಭಾವನೆಯಲ್ಲಿ ಸರ್ಕಾರ ಅಥವಾ ಸರ್ಕಾರವನ್ನು ಬೆಂಬಲಿಸುವ ಆ ಪಕ್ಷದ ನಾಯಕರುಗಳು ಪರಿಭಾವಿಸಿದಂತಿದೆ. ಇರಬಹುದು, ಇಲ್ಲದೆಯೂ ಇರಬಹುದು. ಯಾಕೆ ಮುಂದೆ ಹೇಳ್ತೀನಿ. ಒಳ ಮೀಸಲಾತಿಯ ಈ ಒಳ ಜಗಳಕ್ಕೆ ರಾಜ್ಯ ಸರ್ಕಾರ ಮದ್ದು ಕೊಟ್ಟಿದೆ ಅಂತ ಸುದ್ದಿ. ಕೆಲವೊಮ್ಮೆ ಮದ್ದು ಕೊಟ್ಟ ಕೂಡಲೇ ಕೆಲವು ಕಾಯಿಲೆಗಳು ಸಂಪೂರ್ಣವಾಗಿ ವಾಸಿ ಆಗಲ್ಲ, ಒಳಗಡೆನೇ ಇರುತ್ತೆ ಕಾಯಿಲೆಗಳು, ಮತ್ತು ರಿಲ್ಯಾಪ್ಸ್ ಆಗಿ ವಾಪಸ್ ಬರುತ್ತೆ ಕಾಯಿಲೆಗಳು. ಅದೇ ರೀತಿ ಇದು ಆದರೆ ನನಗೆ ಗೊತ್ತಿಲ್ಲ, ಮೇಲ್ನೋಟಕ್ಕೆ ಜ್ವರ ವಾಸಿಯಾದಂತೆ ಕಂಡರೂ ಮಾರನೇ ದಿನದಿಂದ ಹೊಸ ರೂಪದಲ್ಲಿ ಅದು ಮತ್ತೆ ಬಂದರೆ ನನಗೆ ಗೊತ್ತಿಲ್ಲ. ರಾಜ್ಯದ ದಲಿತ ಸಮುದಾಯದ ಬಹುಕಾಲದ ಬೇಡಿಕೆ ಇದು, ಆಗಲೇಬೇಕಿತ್ತು, ಆಗಿದೆ, ಸರಿ. ಒಳ ಮೀಸಲಾತಿ ಕಗ್ಗಂಟಿಗೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸೂತ್ರವನ್ನು ಹಾಕ್ಕೊಂಡಿದೆ. 101 ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ. ಹಿಂದೆ ಸಿದ್ದರಾಮಯ್ಯನವರೇ ಹೇಳಿದ್ರು ಎಲ್ಲವೂ ಅವರ ನಂಬರ್ ಪ್ರಕಾರ ನಡೀಬೇಕು ಅಂತ, ಅಂದರೆ ಅವ್ರ ಜನಸಂಖ್ಯೆ ಆಧಾರದ ಮೇಲೆ ನಡೀಬೇಕು ಅಂತ. ಇಂದು ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಮಾಡಿದ್ದೇವೆ ಅಂತ ಅವರು ಬೆನ್ನು ತಟ್ಕೋತಾ ಇದ್ದಾರೆ. ಫೇರ್ ಎನಫ್, ನೀವೇನೋ ಮಾಡಿದ್ದೀರಿ, ಬಟ್ ಮಾಡಿದ್ದೇ ಗ್ರೇಟೆಸ್ಟ್ ಆಫ್ ದಿ ಗ್ರೇಟೆಸ್ಟ್ ಆಫ್ ದಿ ಗ್ರೇಟ್ ಅಂತ ನೀವು ಹೇಳಿದ್ರೆ ಹೌದು ಅನ್ನುವ ಸ್ಥಿತಿಯಲ್ಲಿ ನಾನಿಲ್ಲ. ಇರಬಹುದು ನಾಳೆ, ಅದು ನನಗೆ ಗೊತ್ತಿಲ್ಲ. ಎಡಗೈ ದಲಿತರಿಗೆ 5.25, ಬಲಗೈ ದಲಿತರಿಗೆ 5.25, ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಮತ್ತು ಸ್ಪೃಶ್ಯ ಜಾತಿಗಳಿಗೆ ಉಳಿದ 4.5% ಮೀಸಲಾತಿಯನ್ನು ಹಂಚಿ ಅದನ್ನು ಒಟ್ಟಾರೆ ತಂದ 15ಕ್ಕೆ ನಿಲ್ಲಿಸಿ ಕೈ ತೊಳೆದುಕೊಂಡಿದ್ದಾರೆ. ಈ ಗೊಂದಲ ಬಗೆಹರಿಸಲು ತಾಂತ್ರಿಕ ಸಮಿತಿ ರಚಿಸಿತ್ತು. ಅವರು ಕೊಟ್ಟ ವರದಿಯನ್ನು ಮಾರ್ಪಾಡು ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ದಾರಂತೆ. ಆಲ್ರೈಟ್, ಸಂಪುಟ ಸಭೆ ಬಳಿಕ ಅವರೇ ಮಾಹಿತಿಯನ್ನು ಕೊಟ್ಟು ರೋಸ್ಟರ್ ಪದ್ಧತಿಯಲ್ಲಿ ಗೋಜಲಿತ್ತು, ಹಾಗಾಗಿ ವಿಳಂಬ ಇತ್ತು. ಈಗ ಪರಿಹಾರ ಕಂಡುಕೊಂಡ್ಬಿಟ್ಟಿದ್ದೀವಿ. ಹೈಕೋರ್ಟ್ ಆದೇಶಕ್ಕೆ ಒಳಪಟ್ಟು 15% ಇದ್ದೀವಿ ಒಳ ಮೀಸಲಾತಿನಲ್ಲಿ. ಎಲ್ಲರೂ ಸಹಮತ ಸೂಚಿಸಿದ್ದಾರೆ. ಎಲ್ಲರೂ ಎಂದರೆ ಸಂಪುಟ ಸಚಿವರು ಅಷ್ಟೇ. ಹಾಂ, ಎಲ್ಲರೂ ಎಂದರೆ ಸಂಪುಟ ಸಚಿವರೇ, ಪ್ರಪಂಚವಲ್ಲ. ಶ್ರೀಕೃಷ್ಣ ಪರಮಾತ್ಮ ಬಾಯಿ ತೆಗೆದುಬಿಟ್ಟು ಇದನ್ನು ತೋರಿಸ್ದಂಗೆ, ಹಂಗಲ್ಲ. ಸಮುದಾಯಗಳು ಒಪ್ಪುವ ಭರವಸೆ ಇದೆ ಅಂದರು. ದಾಟ್ ಇಸ್ ಪ್ರಾಕ್ಟಿಕಲ್. ಸಮುದಾಯಗಳು ಇದನ್ನು ಒಪ್ಪಬೇಕು. ಯಾಕೆ ಅಂತ ಮತ್ತೆ ಹೇಳ್ತೀನಿ ಬಂದು. ಈಗ 56,000 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸ್ತೀವಿ ಅಂದರು, ಮೀಸಲಾತಿ ಕೊಡ್ತೀವಿ ಡ್ಯಾಶ್ 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 ಅಂತ ಅಂದರು. ಪ್ರಾಬ್ಲಮ್ ಈಸ್, ಸಂಪುಟದ ನಿರ್ಧಾರ ದೈವ ನಿರ್ಧಾರ ಆಗಲ್ಲ. ರಾಜ್ಯ ಸರ್ಕಾರ ಈಗ ಮಾಡಿರೋದು ಒಳ್ಳೆಯದು, ಏನೋ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತು ಅನ್ನೋ ಥರ. ಹಾಗೆ ಬಿಜೆಪಿಯವರು ಏನೋ ಒಂದು ಸಮಸ್ಯೆಗೆ ಅವ್ರ ಪರಿಹಾರ ಅವ್ರಿಗೆ ತೋಚ್ದಂಗೆ ಕೊಟ್ಟಿದ್ರು. ಮುಸ್ಲಿಮ್ದು ಸರಿ ಇಲ್ಲ, ರಿಲಿಜಿಯಸ್ ಪ್ರಕಾರ ಕೊಡಕ್ಕೆ ಬರಲ್ಲ ಅಂತೇಳಿ ಅವರೊಂದು ಕೊಟ್ಟಿದ್ರು, ಇನ್ನೇ ಒಂದು ಕೊಟ್ಟಿದ್ದೀರಿ ಅಷ್ಟೇ. ಹಾಗಾದ್ರೆ ಇದು ಅಂತಿಮವೋ? ಅಲ್ಲ, ನನ್ನ ಪ್ರಕಾರ ಇರಬಹುದು, ನಂಗೆ ಗೊತ್ತಿಲ್ಲ. ಈ 4.5, 5.25, 5.25% ಎಡಗೈ ಮತ್ತು ಬಲಗೈ ಒಪ್ಪಿಕೊಂಡರೆ, ಸ್ಪೃಶ್ಯ ಸಮುದಾಯಗಳು ಎಲ್ಲರೂ ಸೇರಿ ಅವ್ರವ್ರದ್ದು ಒಪ್ಪಿಕೊಂಡರೆ ಫೇರ್ ಎನಫ್, ಅದರಲ್ಲಿ ಯಾರಿಗೂ ತಕರಾರು ಇರಬಾರ್ದು. ಬೇರೆಯವ್ರಿಗೆ ತಕರಾರು ಎತ್ತಕ್ಕೆ ಅಲ್ಲಿ ಜಾಗನೂ ಇಲ್ಲ, ಬೇಕಾಗೂ ಇಲ್ಲ ಅವ್ರಿಗೆ. ನನ್ನ ಪ್ರಕಾರ ಸಂಬಂಧ ಇಲ್ಲ ಅದು. ಬಟ್ ಅವ್ರು ಒಪ್ಪಬೇಕು. ಯಾಕೆ? ಇಲ್ಲಿಯವರೆಗೆ ಎಡಗೈ ಸಮುದಾಯದ ವಾದ ಇದ್ದಿದ್ದು ಜನಸಂಖ್ಯೆಯಲ್ಲಿ ಹೆಚ್ಚಾಗಿರುವ ನಮಗೆ ಒಳ ಮೀಸಲಾತಿಯ ಲಾಭಗಳು ಸಿಗ್ತಾ ಇಲ್ಲ, ಹಾಗಾಗಿ ಜನಸಂಖ್ಯೆಯ ಆಧಾರದಲ್ಲಿ ನಮಗೆ ಸಿಗಬೇಕು. ಜನಸಂಖ್ಯೆಯ ಆಧಾರದಲ್ಲಿ ಕೊಟ್ಟರೆ ಇಬ್ಬರಿಗೂ ಈಕ್ವಲ್ ಕೊಡಕ್ಕೆ ಬರಲ್ಲ. ನಾನು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ. ರಾಜಕೀಯವಾಗಿ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ರಾಜ್ಯ ಪಂಚಾಯಿತಿಯ ನಿರ್ಧಾರ ಇದು ವೈಜ್ಞಾನಿಕವಾದಂತಹ ಇತ್ಯರ್ಥ ಅಲ್ಲ. ರಾಜಿ ಪಂಚಾಯಿತಿ ಇದು ಎಲ್ಲರಿಗೂ ಸಮಾನ ಹಕ್ಕು ಅನ್ನೋ ರೀತಿಯಲ್ಲಿ ಸಮಾನ ಒಪ್ಪಿದ್ರೆ ಫೇರ್. ನಾನು ಅದನ್ನೇ ಹೇಳ್ತಾ ಇರೋದು, ಎಲ್ಲರೂ ಒಪ್ಪಿದರೆ ಸಂತೋಷ, ನಮ್ಗೆ ಯಾರಿಗೂ ಅಬ್ಜೆಕ್ಷನ್ ಇರಬಾರ್ದು. ಬಟ್ ಜಾತಿ ನಂಬರ್ ಆಧಾರದ ಮೇಲೆ ಆದರೆ ಎಡಗೈಗೆ ಕಡಿಮೆ ಆಗಬರುತ್ತದೆ ಅನ್ನೋ ಭಾವನೆ ಅಲ್ಲಿ ಬಂದರೆ ಆಗ ನಂಗೆ ಗೊತ್ತಿಲ್ಲ, ಸಮಸ್ಯೆ ಉದ್ಭವ. ದಟ್ ಐ ಡೋಂಟ್ ನೋ. ಹಾಗಾಗಿ ನಾನು ಹೇಳಿದ್ದು ರಾಜ್ಯ ಪಂಚಾಯಿತಿ ತೀರ್ಮಾನ ಇದು ವೈಜ್ಞಾನಿಕ ತೀರ್ಮಾನ ಅಲ್ಲ. ನಂಬರ್ 2, ಸರ್ಕಾರವೇ ರಚನೆ ಮಾಡಿಕೊಂಡಿದ್ದ ನಾಗಮೋಹನ ದಾಸ ವರದಿಯೂ ಅಲ್ಲ ಇದು ಅದೂ ಅಲ್ಲ. ತಾನೇ ರಚಿಸಿಕೊಂಡಿದ್ದ ತಾಂತ್ರಿಕ ಸಮಿತಿ ಎಲ್ಲರೂ ಒಪ್ಪಿದ್ದಾರೆ. ಎಲ್ಲರೂ ಎಂದರೆ ಯಾರು? ನಿಮ್ಮ ಮಂತ್ರಿಗಳೇ ಎಲ್ಲರೂ ಅಲ್ಲ.
ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಎಲ್ಲರೂ ಆಯ್ತು ಅಷ್ಟೇ. ಒಪ್ಪಿದ್ದಾರೆ ಅಂದರೆ ಸಮುದಾಯಗಳು ತಳಮಟ್ಟದವರೆಗೆ ಒಪ್ಪಬೇಕು. ಯಾರಾದರೂ ಒಬ್ಬರು ಈಗ ಕೋರ್ಟ್ಗೆ ಹೋದರೆ ನೋ ದಿಸ್ ಈಸ್ ಅನ್ಸೈಂಟಿಫಿಕ್ ಅಂತಂದರೆ ದೇರ್ ಈಸ್ ಎ ಟ್ರಬಲ್, ಮತ್ತೆ ಜಾರಿಗೆ ಬರಲ್ಲ. ಇಷ್ಟು ನನ್ನ ವಾದ. ಬಟ್ ಯಾವ್ದು ಇಟ್ಸ್ ಆಲ್ ರೈಟ್, ಏನೋ ಒಂದು ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ 5.25 ಕೊಟ್ಟಿದ್ದಾರೆ ಹತ್ಲ ಕಡೆಗೆ, ಏನೋ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡೋಣ ನಡೀರಪ್ಪ ಅಂತಂದ್ಬಿಟ್ಟು ಮುಂದಕ್ಕೆ ಹೋದರೆ ಸಂತೋಷ. ಸರ್, ಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕಾ ಅಥವಾ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಕೊಡಬೇಕಾಗುತ್ತೆ? ಸಂಖ್ಯೆಗೆ ಅನುಗುಣವಾಗೇನೆ ಮೀಸಲಾತಿ ಕೊಡಬೇಕು, ಓಕೆ, ಬೇರೆ ದಾರಿನೇ ಇಲ್ಲ ನಿಮಗೆ. ಇನ್ಯಾವ ಮಾರ್ಗಸೂಚಿಯನ್ನಾಗಲಿ ಅಥವಾ ಬೇರೆ ಪ್ಯಾರಾಮೀಟರ್ಗಳನ್ನಾಗಲಿ ನೀವು ಬಳಸುವಂತಿಲ್ಲ. ಯಾಕೆ ಹೇಳ್ತೀನಿ, ನಾಳೆ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ನಮ್ಮ ಜನಸಂಖ್ಯೆನ ನೀವು ಬೇಗ ಬೇರೆ ರಾಂಗ್ ತೋರಿಸ್ತಾ ಇದ್ದೀರಿ, ಹಾಗಾಗಿ ನಮಗೆ ಇಷ್ಟಿಷ್ಟು ಬರಬೇಕಾಗಿತ್ತು ಅಂತ ಪರ್ಸೆಪ್ಷನ್ ಬೇಸಲ್ಲಿ ನೀವು ಅವರಿಬ್ಬರಿಗೂ ಇದು ಕೊಡಕ್ಕೆ ಬರಲ್ಲ. ಓಕೆ, ಏನು ಮೀಸಲಾತಿ ಕೊಡಕ್ಕೆ ಕೊಡಕ್ಕೆ ಬರಲ್ಲ, ಬರಲ್ಲ. ಪರ್ಸೆಪ್ಷನ್ ಬೇಸ್ಡ್. ಅಯ್ಯೋ ಹಂಗಾಗಿರಿಯಪ್ಪ ಅವೆಲ್ಲ ನಿಮ್ಮ ಪರ್ಸೆಪ್ಷನ್, ಹೂ ಕೇರ್ಸ್? ಸೊ ಯಾವ್ದಾದ್ರು ಪರ್ಫೆಕ್ಟ್ ಪ್ಯಾರಾಮೀಟರ್ ಯಾವುದು ಅಂದರೆ ಜನಸಂಖ್ಯೆನೇ ಇಲ್ಲಲ್ಲ ಎಲ್ಲ ಕಡೆ. ಓಕೆ, ಇದನ್ನ ಈ ಸಿದ್ಧ ಮತ್ತು ರೂಪಿತವಾಗಿರುವಂಥ ಅಂದರೆ ತೀರ್ಮಾನ ಆಗಿರುವಂಥ ಇದನ್ನ ಈ ನಿಯಮನ ಎಲ್ಲರೂ ಒಪ್ಪಿದ್ದೀವಿ, ಅದರ ಪ್ರಕಾರವೇ ನಡೀಬೇಕು. ಅದನ್ನು ಬಿಟ್ಟು ನಡೀಲಿಕ್ಕೆ ಬರುವುದಿಲ್ಲ. ಅನ್ಲೆಸ್ ಕಾನ್ಸ್ಟಿಟ್ಯೂಷನಲಿ ಕೇಂದ್ರ ಸರ್ಕಾರ ಇದನ್ನು ಬದಲಾಯಿಸಿಕೊಂಡ್ರೆ ನನಗೆ ಗೊತ್ತಿಲ್ಲ ನಿಯಮಗಳನ್ನ, ಅದು ಬೇರೆ ವಿಷಯ. ಹಾಗಾಗಿ ಇದು ಸದ್ಯಕ್ಕೆ ಇದರ ಕತೆ ಇಷ್ಟು ನಿಂತಿದೆ ಅಂತ ನನ್ನ ವಾದ. ಎಲ್ಲರೂ ಅವ್ರವ್ರ ಬೆನ್ನು ತಟ್ಕೊಂಡಿದ್ದಾರೆ. ಏನು ಬೇಕಾದ್ರೂ ಮಾಡ್ಕೋಬೋದು, ಫೇರ್ ಎನಫ್, ನಿಮಗೆ ಬಿಟ್ಟಿದ್ದು. ಬೆನ್ನು ತಟ್ಕೋಬೋದು, ಐತಿಹಾಸಿಕ ಮುಖ್ಯಮಂತ್ರಿ ತೀರ್ಮಾನ ಅಂತಲೂ ಹೇಳ್ಕೋಬೋದು, ಆಂಜನೇಯ ಮುನಿಯಪ್ಪ ಇದು ಗ್ರೇಟ್ ಅನ್ಬೋದು. ಇವೆಲ್ಲ ಕಾಂಗ್ರೆಸ್ ಹೇಳಿಕೆಗಳು, ಸಮುದಾಯದ ಹೇಳಿಕೆಗಳಲ್ಲ. ಹಿಂದೆ ಹೀಗೆ ಆಗಿದ್ದಾಗ ಕಾರಜೋಳ ಇನ್ಯಾರೋ ಮತ್ತೊಬ್ಬರೆಲ್ಲ ಹೇಳಿದಾಗ ಅದು BJP ಹೇಳಿಕೆಗಳು, ಅಂದಿನ ಸಮುದಾಯದ ನಿರ್ಧಾರಗಳಲ್ಲ. ಹಾಗಾಗಿ ನನ್ನ ವಾದ ಇದು ಇಲ್ಲ, ಎಲ್ಲ ಸಮುದಾಯದ ಎಲ್ಲರೂ ಇದನ್ನು ಒಪ್ಪಿ ಮುಂದೆ ಸಾಗಬೇಕು. ಇಲ್ಲ ನ್ಯಾಯಾಲಯಕ್ಕೆ ಯಾರಾದರೂ ಹೋದರೆ ನಮ್ಮ ಜನಸಂಖ್ಯೆ ಹೆಚ್ಚಿರುವಾಗ ಹೇಗೆ ಕಡಿಮೆ ಕೊಡ್ತೀರಿ ನಮಗೆ? ಆರೋಪದ ಮೇಲೆ ಏನು ಆರೋಪ? ಕಾಂಗ್ರೆಸ್ಸಿನ ಈಗಿನ ಸರ್ಕಾರದಲ್ಲಿ ಬಲಗೈಯಲ್ಲಿರುವವರೆಲ್ಲ ಬಹಳ ಶಕ್ತಿವಂತರು, ಪವರ್ಫುಲ್ ಆಗಿದ್ದಾರೆ. ಮಹದೇವಪ್ಪ, ಖರ್ಗೆ, ಪರಮೇಶ್ವರ್ ಎಲ್ಲರೂ ಅವರೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಇದನ್ನು ಮಾಡಿದ್ದಾರೆ. ಮುನಿಯಪ್ಪ ವೀಕು ಅಂತಂದ್ಬಿಟ್ಟು ಯಾರು ತರಲೆ ಎತ್ತಿದ್ರೆ ನಂಗೆ ಗೊತ್ತಿಲ್ಲ. ಬಟ್ ಅದು ಮಾಡಬೇಕಾ ಬೇಡ ಅನ್ನೋದು ಅವ್ರಿಗೆ ಬಿಟ್ಟಿರೋದು, ನಮ್ದಲ್ಲ ತೀರ್ಮಾನ. ಎಸ್, ಮುಖ್ಯಮಂತ್ರಿಗಳ ಬೈಟ್ ಇದೆ ಸರ್. ಕ್ಯಾಬಿನೆಟ್ನಲ್ಲಿ ಒಂದು ಸಲಹೆ ಏನು ಬಂತು ಅಂತಂದ್ರೆ, ಒಂದು ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಆಯಿತು. ಅವರು ಇವತ್ತು ವರದಿಯನ್ನು ಕೊಟ್ಟರು. ಆಮೇಲೆ ಕೋರ್ಟ್ನವರು 50% ರಿಸರ್ವೇಷನ್ ಹೇಳಿರೋದ್ರಿಂದ SCಗಳಿಗೆ 15% ಬರೋದು. ಅದರ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ನಲ್ಲಿ 2-3 ಆಪ್ಷನ್ಗಳನ್ನ ಕೊಟ್ಟಿದ್ರು. ಇದೆಲ್ಲ ನಮ್ಗೆ ಗೊತ್ತಿರೋದ್ರಿ, ಏನ್ರಿ ಹೊಸದಾಗಿ ಹೇಳ್ತೀರಿ? ಚೀಫ್ ಮಿನಿಸ್ಟ್ರು 50% ಅಂತ ಹೇಳಿದ್ದಾರೆ, ಅದರೊಳಗಡೆ ಬರಬೇಕು, ಹಂಗೆ 15% ಬಿಡಬೇಕು. ಸಂವಿಧಾನದಲ್ಲಿರೋದು 15% ಇರಬೇಕು. ಯು ಕಾಂಟ್ ಕ್ರಾಸ್. ನಿಯಮದ ಪ್ರಕಾರವಾಗಿ ನಿಯಮ ಎಲ್ಲರಿಗೂ ಗೊತ್ತಿರೋದೆ, ಯಾರಿಗೂ ಗೊತ್ತಿಲ್ಲ ಏನಿದೆ ಇದ್ರಲ್ಲಿ ದೊಡ್ಡ ಟೆಕ್ನಿಕಲ್ ಮ್ಯಾಟರು. ಈಗ ನಿರುದ್ಯೋಗಿಗಳಿಗೆ ಹುದ್ದೆ ಕಲ್ಪಿಸ್ಬೇಕಲ್ಲ ಸರ್, ಅಲ್ಲಿ ಕರೀಬೋದು. ಈಗ ನಾನು ಆಗಲೇ ಹೇಳಿದ್ದು, ಇದನ್ನ ಒಪ್ಪಬಾರ್ದು ಅಂತ ಎಲ್ಲಿಲ್ಲ. ಮತ್ತಿದು ಈ ತೀವ್ರ ಅನ್ಯಾಯ ಆಗೋಗಿದೆ ಇನ್ನೊಂದು ಸೈಡ್ಗೆ ಅಂತ ನಾನು ಹೇಳ್ತಾ ಇಲ್ಲ. ಸಂಖ್ಯೆಗೆ ಅನುಗುಣವಾಗಿ ಹೌದಾ ಅಲ್ಲವಾ ಅನ್ನೋದನ್ನ ಆಯಾ ಸಮುದಾಯಗಳು ನಿರ್ಧಾರ ಮಾಡ್ಕೋಬೇಕಷ್ಟೇ. ಅವರು ಇಟ್ಸ್ ಆಲ್ ರೈಟ್, ಏನೋ ಒಂದು ಸ್ಟಾರ್ಟ್ ಆಯಿತು, ನಮಗೂ ಒಂದು ಒಳ ಮೀಸಲಾತಿ ಅಂತ ನಮಗೂ ಬಂತು, ಇಷ್ಟು ದಿನ ಅದೂ ಇರಲಿಲ್ವಲ್ಲಪ್ಪ ಅಂತ ಅಂದ್ಕೊಂಡು ಅವ್ರು ಒಪ್ಪಿ ಅದನ್ನು ಮುಂದಕ್ಕೆ ಸಾಗಿದ್ರೆ ಫೇರ್, ಅಷ್ಟಕ್ಕೆ ತೃಪ್ತರಾದರೆ ಫೇರ್. ಅದು ಅವ್ರಿಗೆ ಬಿಟ್ಟಿದ್ದು ಅಂತ ನಾನು. ಅಲ್ಲಿಯವರೆಗೆ ಹಾರ ಹಾಕಿಸ್ಕೊಳ್ಳೋರು ಹಾಕಿಸ್ಕೋಬೋದು, ಶಾಲ್ ಹಾಕ್ಕೊಳ್ಳೋರು ಶಾಲ್ ಹಾಕ್ಕೋಬೋದು, ಪಿ 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 ಅಂತ ಊದಿಸ್ಕೊಳ್ಳೋರು ಊದಿಸ್ಕೋಬೋದು. ಅದು ಅವ್ರಿಗೆ ಬಿಟ್ಟಿದ್ದು, ಕೊರತೆ ಇಲ್ಲ. ಎಸ್. ದಲಿತರಿಗೆ 15% ಒಳ ಮೀಸಲಾತಿ ಘೋಷಣೆ ಆಗ್ತದಂತೆ ವಿಧಾನಸೌಧ ಆವರಣದಲ್ಲಿ ವಿಜಯೋತ್ಸವ ನಡೆಯಿತು. ಮಾಜಿ ಸಚಿವ ಆಂಜನೇಯ ನೇತೃತ್ವದಲ್ಲಿ ಎಡಗೈ ನಾಯಕರು ಸಂಭ್ರಮಿಸಿದರು. ಮುಖ್ಯಮಂತ್ರಿಗಳಿಗೂ ಕೂಡ ಸನ್ಮಾನ ಮಾಡಿದರು. ನಂತರ ಅವರವರ ಹೇಳಿಕೆಗಳನ್ನ ಅವ್ರು ಕೊಟ್ಟರು. ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಈ ಒಳ ಮೀಸಲಾತಿ ಆಗಿದ್ದರಿಂದ ನಮ್ಮ ಯುವಕರಿಗೆ, ನಮ್ಮ ಸಮುದಾಯಕ್ಕೆ ಹೆಚ್ಚು ಸೌಲಭ್ಯಗಳು ಸಿಗುತ್ತವೆ.
ಅಂತ ಒಂದು ಸೌಲಭ್ಯದ ಬಾಗಿಲು ಇವತ್ತು ನಮ್ಮ ಮಾದಿಗರ ಸಮುದಾಯಕ್ಕೆ ತೆರೆಯುತ್ತೆ. ಬಹಳ ವರ್ಷಗಳಿಂದ ಬೇಡಿಕೆ ಇದ್ದಂಥ ಒಳ ಮೀಸಲಾತಿಯನ್ನ ನಾವು ಅಧಿಕಾರಕ್ಕೆ ಬಂದಾಗ ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ರಾಜ್ಯದ ಜನತೆಗೆ ಭರವಸೆಯನ್ನ ಕೊಟ್ಟಿದ್ದು. ಅದಕ್ಕೂ ಮೊದಲು ಇದು ಎಲ್ಲರೂ ಕೂಡ ಯುನಾನಿಮಸ್ ಆಗಿ ಮಾಡಿರೋ ತೀರ್ಮಾನ. ಇಲ್ಲಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದು ವಾಯ್ಸಿಂದ ಒಳ ಮೀಸಲಾತಿಯನ್ನು ತೀರ್ಮಾನ ಮಾಡಿದ್ದೀವಿ. ಇದರಿಂದ ದಲಿತರ 101 ಗುಂಪುಗಳು ಒಟ್ಟಾಗಿ ಇರುವಂಥ ಒಂದು ಐತಿಹಾಸಿಕ ತೀರ್ಮಾನ. ಹೀಗಾಗಿ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂತ ಕೆಲಸವನ್ನ ಎಲ್ಲರಿಗೂ ಸಮಾಧಾನ ತಕ್ಕರವಾದಂಥ ಇದು ತೀರ್ಮಾನ. 30 ವರ್ಷಗಳಿಂದ ಯಾವುದೇ ಸರ್ಕಾರಗಳು ತೆಗೆದುಕೊಳ್ಳಾರ್ದಂಥ ಡಿಸಿಷನ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ನೋಡಿ, ಇಲ್ಲಿ ಸ್ಟ್ರೈಕ್ ನಡೀತಾ ಇದೆಯಲ್ಲ, ಸಂಜೆ ಸ್ಟ್ರೈಕು, ಈ ಕಡೆ ಒಳ ಮೀಸಲಾತಿಯ ಅವರ ಒತ್ತಡ, ರಾಜಕೀಯದ ಗೊಂದಲಗಳು, ಇದರ ಮಧ್ಯೆ ಎಸ್ಕೇಪ್ ಆಗುವಂತ ಒಂದು ಸೂತ್ರವನ್ನ ಕೊಟ್ಟಿದ್ದಾರೆ. ಎಸ್ಕೇಪ್ ಸೂತ್ರ. ಇದರಿಂದ SC STಗಳಿಗೆ ಅನುಕೂಲ ಆಗೋದೇ ಇಲ್ಲ ಅಂತ ನಾ ಹೇಳಲ್ಲ. ಪೂರ್ತಿಯಾಗಿ ತೆಗೆದು ಹಾಕೋತಾರ. ಕಾಂಗ್ರೆಸ್ಸಿನ ಎಡ ಮತ್ತು ಬಲ ಲೀಡರ್ಗಳ ಪ್ರಕಾರವೋ ಅಥವಾ ಪೊಲಿಟಿಕಲಿ ಅಶೋಕ್ ಮಾಡೋ ಸ್ಟೇಟ್ಮೆಂಟ್ ಥರನೋ ನಾನು ಹೇಳೋಕ್ಕಾಗಲ್ಲ. ಆಗೋದೇ ಇಲ್ಲ. ಇದರಲ್ಲಿ ಲಾಭ ಎಡಗೈಗೆ ಅಂದರೆ ಮಾದಿಗ ಸಮುದಾಯಕ್ಕೆ ಅಂತ ನಾನು ಹೇಳ್ತಿಲ್ಲ. ಮೈ ಕ್ವಶನ್ ಈಸ್, ನೀವಿದನ್ನು ವೈಜ್ಞಾನಿಕವಾದ ಒಳ ಮೀಸಲಾತಿಯ ವಿಂಗಡಣೆ ಎಂದು, ಅವರ ಜನಸಂಖ್ಯೆ ಆಧಾರಿತ ಮೀಸಲಾತಿ ವಿಂಗಡಣೆ ಎಂದು ಬಣ್ಣಿಸಲು ಆಗುವುದಿಲ್ಲ. ಅದು ನನ್ನ ವಾದ ಅಷ್ಟೇ. ಹಾಗಾದ್ರೆ ಲಾಭನೇ ಇಲ್ವಾ? 5.25% ಅವರಿಗೆ ಸಿಕ್ಕೋದ್ರಿಂದ ಅಂದರೆ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದೆ. ಹಾಗಾದ್ರೆ ಇದು ತೀರ್ಮಾನ ಯಾರು? ಆಯಾ ಸಮುದಾಯಗಳು ಅವರೇ ಡಿಸೈಡ್ ಮಾಡಬೇಕು. ಆಂಜನೇಯ ಕ್ಯಾನ್ ಓನ್ಲಿ ಮೇಕ್ ಸ್ಟೇಟ್ಮೆಂಟ್ ಟು ಪ್ಲೀಸ್ ಸಿದ್ದರಾಮಯ್ಯ ಅಷ್ಟೇ. He cannot become spokesman to the last person of the same community. ಅಲ್ಲಿ ಕನ್ವಿನ್ಸ್ ಮಾಡಿ, ಅವ್ರು ಅಲ್ಲಿ ಕನ್ವಿನ್ಸ್ ಆಗಿ ಒಪ್ಪಿದ್ರೆ ಫೇರ್ ಅಂತನ್ನಲ್ಲ, ಇಟ್ ವಿಲ್ ಬಿ ಫೇರ್ ಅಷ್ಟೇ. ಇನ್ನು ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ, ಅದೇ ಯಾರೋ ಒಂದು ಫಿಲಮ್ ಹೆಣ್ಮಗಳ ಮದುವೆ ಆದಲ್ಲ ಅವ್ರು ತಾನೆ, ಅರವಿಂದ್ ಕೇಜ್ರಿವಾಲ್ ಅವ್ರಿಗೊಂದು ಬೇಗ್ ಶಾಕ್ ಬಂದ್ರಲ್ಲ, ಅವರೇ ಕರೆಕ್ಟ್, ಬೇಗ್ ಶಾಕ್ ಕೊಟ್ಟಿದ್ದಾರೆ. ಏನು ಅಂದರೆ ಅವ್ರನ್ನ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಇವರು ಇಳಿಸಿದ್ರು. ಅವರೇನು ಮಾಡಿದ್ರು, ಅಯ್ಯೋ ಸಾಯೇಬ ಅಂತ ಹೇಳಿ ರಾಜ್ಯಸಭೆಯಲ್ಲಿ 10 ಜನ ಆಪ್ MP ಗಳಿದ್ರೆ 7 ಜನನ ಕರ್ಕೊಂಡು BJP ಕಡೆಗೆ ಹೋಗ್ಬಿಟ್ರು, ವಾಕಿಂಗ್ ಮಾಡ್ಕೊಂಡು ಹಂಗೆ ಸೈಲೆಂಟಾಗಿ. BJP ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಅವ್ರ ಕಚೇರಿಗೆ ಹೋಗಿ ಲಡ್ಡು ತಿಂದರು, ಹೂವಿಸ್ಕೊಂಡ್ರು. ಯಾರ್ಯಾರು? ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್, ಹರ್ಭಜನ್ ಸಿಂಗ್ ಅವ್ರನ್ನ ಮಾಡಿದ್ರು. ಬನ್ನಿ ಸರ್ ಹಂಗೆ ನೀವು ಅಂತ ಅವರು ಹೋಗ್ಬಿಟ್ರು. ಸ್ವಾತಿ ಮಾಲಿವಾಲ್, ಅದೇ ಆ ಹೆಣ್ಣುಮಗಳು CM ಮನೇಲಿ ನಾನು ಹೊಡೆದ್ರು ಅದು ಯಾರು ಅಂತ ಗಲಾಟೆ ಆಗಿತ್ತಲ್ಲ ಅವಾಗ, ಆ ಹೆಣ್ಣುಮಗಳು. ಅಶೋಕ್ ಮಿತ್ತಲ್ ಅಂದ್ರೆ ಇವರಿರಬೇಕು, ಚಡ್ಡಾ ಆದಮೇಲೆ ಅವ್ರನ್ನ ರೀಪ್ಲೇಸ್ ಮಾಡಿದ್ರು. ಅದೇ ಆ LPU ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಅದರದ್ದು ಓನರ್ ಏನೋ ಇರಬೇಕು ಅವರು ಎಲ್ಲ ಆಯ್ತಾಯ್ತು, ಎಲ್ಲ ಹೋದ್ರು. 2/3 ಖಾಲಿ ಮಾಡ್ಕೊಂಡು ಹೋದ್ರು, ಒಟ್ಟು ಎಲ್ಲರೂ ಹೋಗಿರ್ಲ ಕಡೆಗೆ ಅಂತ. ಸೊ ಅದರ ಪರಿಣಾಮವಾಗಿ ಅವ್ರು ಯಾರೂ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡಲ್ಲ ಅಂತ ಅವ್ರ ಲೆಕ್ಕಾಚಾರ. ಮುಂದೇನಾಗತ್ತೆ ಗೊತ್ತಿಲ್ಲ. ರಾಘವ್ ಚಡ್ಡಾ ಅವರು ಹೇಳಿದ್ರು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದಾಗಿ ಅವರು ಪಕ್ಷವನ್ನು ಬಿಟ್ಟುಬಿಟ್ರಂತೆ. ಏನಂತೆ ನಿಮ್ಮ ತಲೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ? ಬುರುಡೆ. ಯಾಕೆ ಸರ್? ತಾಕತ್ತಿದ್ರೆ ರಾಜಕಾರಣದಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಬರಬೇಕು. ಏನು ಸೈದ್ಧಾಂತಿಕ? ಏನು ಸೈದ್ಧಾಂತಿಕ ಏನಂತೆ ಹೇಳೋಣ. ಆ ಪಕ್ಷದ ತತ್ವ ಸಿಂತಾದಂತ ಅವ್ರು ಪಾಲಿಸಿಲ್ಲ. ಕತ್ತೆ ಕಾಯ್ತಾ ಇದ್ರ ಇಷ್ಟು ದಿನ? ಅದು ಕೊಟ್ಟಾಗ ತಗೊಂಡಿದ್ರಲ್ಲ, ಹಾಗೆಲ್ಲ ಚೆನ್ನಾಗಿತ್ತಾ ತಿನ್ನಕ್ಕೆ ನಿಮ್ಮ ಯೋಗ್ಯತೆಗಳಿಗೆ? ಇಲ್ಲಪ್ಪ ಒಂದು ಎಲೆಕ್ಷನ್ಗೆ ನೋಡ್ತೀನಿ ನೀನು ಇಂಡಿಪೆಂಡೆಂಟಾಗಿ. ಸುಮ್ಮನೆ ಬಿಡಬೇಡ್ರಿ. ನಿಮಗೆ ಬೇಕಾದಾಗ ಅನುಕೂಲ ಸಿಂಧು ರಾಜಕಾರಣ ಮಾಡೋ ಕಚಡಗಳೆಲ್ಲರೂ ಅವ್ರಿಗೆ ಮಂತ್ರಿ ಕೊಡ್ತಾರಂತೆ, ಮಂತ್ರಿನಾರು ಕೊಟ್ಕೊಳ್ಳಿ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆರು ಕೊಟ್ಕೊಳ್ಳಿ, ನಮಗೇನು ಹೋಗಬೇಕು? ತಗೊಳ್ಳೋರವರು ಕೊಡೋರು. ಆಪ್ನಲ್ಲಿ ಎಲ್ಲ ಸರಿ ಇಲ್ಲದೆ ಇರಬಹುದು, ಬಟ್ ಈ ರೀತಿ ನಿಮಗೆ ಅವಶ್ಯಕತೆ ಇಲ್ಲದಿದ್ದಾಗ ಯಾಕೆ ಬೇಕಿತ್ತು BJPಗೆ ಈಗ ರಾಜ್ಯಸಭಾನಲ್ಲಿ ನಂಬರು? ಏನಕ್ಕೆ ಬೇಕಿತ್ತು ನಿಮಗೆ? ಈ ರೀತಿ ಮಾಡಿದ್ರಿಂದ ಯಾವ ರಾಜಕಾರಣದ ಸಂದೇಶವನ್ನು ಘನತೆವೆತ್ತ BJP ಕಳಿಸ್ತಾ ಇದ್ದೀರಿ? ನಿಮಗೆ ಮಾನ ಮರ್ಯಾದೆ ಬೇಡವಾ? ಇದೇ ರಾಘವ್ ಚಡ್ಡಾ ಆ್ಯಂಡ್ ಗ್ಯಾಂಗು ನಿಮ್ಮ ಪ್ರೈಮ್ ಮಿನಿಸ್ಟರ್ಗೆ ಕ್ಯಾಕರ್ಸಿ ಥೂಚಿ ಅಂತ ಉಗಿದಾಗ
ನಾಚಿಕೆಟ್ಟವ್ರು ಒರೆಸ್ಕೊಂಡು ನಿಂತಿದ್ರಲ್ಲ, ಈಗ ಅವ್ರನ್ನ ಕರ್ಕೊಂಡು ಹೋಗ್ತಿರಲ್ಲ ಒಳಕ್ಕೆ, ಟವಲನ್ನು ಪಕ್ಕಕ್ಕೆ ಇಟ್ಬಿಟ್ಟು. ನಿಮ್ಮ ಅಯೋಗ್ಯತೆಗೆ ಏನು ಹೇಳಬೇಕು ಬಿ ಜೆ ಪಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ್ರೆ ಪರ್ಚ್ತಿರಲ್ಲ ರಕ್ತ ಬರೋಂಗೆ, ಈಗ ಅದೇ ಪರ್ಚಿದ್ದವನ್ನ ಗಿರಾಕಿನ ಕರ್ಕೊಂಡು ಹೋಗ್ಬಿಟ್ಟಲ್ಲ, ಹೂ ಕೊಡ್ತಿರಲ್ಲ. ನಿಮಗೆ ಮಾನ ಮರ್ಯಾದೆ ಇದೆಯಾ? ಫಸ್ಟ್ ನಿಮ್ಮ ಪಾರ್ಟಿಗೆ ನಿಮಗೆ ನೈತಿಕತೆ ಬೇಡವಾ? ನಿಮಗೆ ಸಿದ್ಧಾಂತ ಬೇಡವಾ ಬಿ ಜೆ ಪಿಗೆ? ಅವ್ರ ಮನೆ ಹಾಳಾಗೋಗ್ಲಿ, ನಿಮ್ಮನೇದು ಹೇಳ್ರಿ, ನಿಮ್ಮನೆ ಸಿದ್ಧಾಂತದ ಕತೆ ಹೇಳಿ. ಸೈದ್ಧಾಂತಿಕವಾಗಿ ನೀವು ಹೇಗೆ ಮುನ್ನಡೆಯಬೇಕು ಅನ್ನೋದಕ್ಕೆ ನಿಮಗೆ ಕೋಲ್ ಹಿಡ್ಕೊಂಡು ದಾರಿ ತೋರಿಸ್ಬೇಕಾಗಿರೋ RSS ಏನು ಹೇಳುತ್ತಂತೆ ಇಂಥ ಸಿದ್ಧಾಂತಕ್ಕೆ? ಇದು ಅನುಕೂಲ ಸಿಂಧು ರಾಜಕಾರಣ ಅಲ್ಲವೇನು? ಏನಕ್ಕೆ ಬೇಕಿತ್ತು? ಸೊ ಯಾವನಿಗೆ ಬೇಕು? ಕಾಂಗ್ರೆಸ್ ಮಾಡೋ ಮೂರ್ಖತನದ ಪರಮಾವಧಿ ನಿಮ್ಮದು ಅಷ್ಟೇ. ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಯಾವನಾದರೂ ಒಬ್ಬ ಕ್ಯಾಕರ್ಸಿ ಮೋದಿಗೆ ಉಗೀತಾ ಇದ್ರೆ ಕರ್ಕೊಂಬಂಡ್ರ ಅವನ್ನ ಈ ಕಡೆಗೆ ಹಾಕಳ, ಭಾಳ ಸೆಕ್ಯುಲರ್ ಮ್ಯಾನ್ ಸರ್, ಅವನೇ ಹಿಂದಿನ ದಿನ ಕ್ಯಾಕರ್ಸ್ ಉಗೀತಿರ್ತಾರೆ. ಮತೀಯವಾದಿ, ಕೋಮುವಾದಿ ಅಲ್ಲಿದ್ರೆ ಒಂಥರ ಈ ಕಡೆ ಬಂದ ತಕ್ಷಣ ಸೆಕ್ಯುಲರ್ ಫೋರ್ಸಸ್ಸನ್ನ ಇವ್ರು ಬರೋದು. ಹಾಗೆ ನೀವು ಅಲ್ಲಿ ಕೂತ್ಕೊಂಡು ಕ್ಯಾಕರ್ಸ್ ಉಗಿತಾ ಇದ್ದವನು ಇಲ್ಲಿ ಕರ್ಕೊಂಬಂದ ತಕ್ಷಣ ಅವನು ಎಂದು ತೊಳೆದು ಪಳಪಳ ಆಗ್ಬಿಟ್ನ. ಈ ದುಷ್ಟ ಕಚಡ ರಾಜಕಾರಣದ ನೇತಾರರಾಗಿ ನಿಂತಿರೋ ಎಲ್ಲ ರಾಜಕೀಯ ಪಕ್ಷಗಳಿಗೆ ಈ ದೇಶಕ್ಕೆ ನೈತಿಕತೆ ಪ್ರಶ್ನೆ ಹೇಳೋದಕ್ಕೆ ನಿಮ್ಗೆ ಯಾವನಿಗೂ ಹಕ್ಕಿಲ್ಲ. ಬಾಯಿ ಮುಚ್ಕೊಂಡು ಬಿದ್ದಿರಿ, ಅಧಿಕಾರ ನಡೆಸ್ಕೊಂಡು ಹೋಗಿ ಅಷ್ಟೇ. ಏನು ಹಕ್ಕಿದೆ ರೀ ಬಿ ಜೆ ಪಿಯವ್ರಿಗೆ ನೈತಿಕತೆನಲ್ಲಿ ನಮ್ಗಳಿಗೆ ಬಂದು ಹೇಳೋಕ್ಕೆ, ಬೇರೆಯವ್ರಿಗೆ ಜನಕ್ಕೆ ಹೇಳೋಕ್ಕೆ, ಅಥವಾ ಇನ್ನೊಂದು ಪಾರ್ಟಿಗೆ ಹೇಳೋಕ್ಕೆ ಯಾವ ಅವಶ್ಯಕತೆ ಇತ್ತು? ಈಗ ಅವನಿಗೆ ಅನುಕೂಲ ಬೇಕಾಗಿತ್ತು, ಅವ್ನು ಬಂದ. ನೀವು ಅನುಕೂಲ ಸಿಂಧು ರಾಜಕಾರಣ, ಅವ್ನು ಯಾವನದು ಕೇಜ್ರಿವಾಲ್ಗೆ ಅವನು ಪಾಠ ಕಲಿಸ್ಬೇಕು ನಿಮ್ಮ ತಗೊಂಡ್ರಿ. ಡಸ್ ನರೇಂದ್ರ ಮೋದಿ ಅಪ್ರೂವ್ ದಿಸ್? ಸುಮ್ಮನೆ ಮಾತಾಡ್ತಾರೆ. ಎಸ್, ಸಿಇಟಿ ಪರೀಕ್ಷೆಯಲ್ಲಿ ಕಳೆದ ಬಾರಿ ನಡೆದಂತಹ ಎಡವಟ್ಟು ಈ ವರ್ಷವೂ ಕೂಡ ನಡೆದಿದೆ. ಮಡಿವಾಳದ ಕೃಪಾನಿಧಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಸಿಬ್ಬಂದಿ ವಿದ್ಯಾರ್ಥಿಗಳ ಜನಿವಾರವನ್ನು ಬಲವಂತವಾಗಿ ತೆಗೆಸಿ ಆನಂತರ ಪರೀಕ್ಷೆ. ಸಂಖ್ಯಾಬಲ 245 ರಾಜ್ಯಸಭೆ, ಬಹುಮತ 123, NDAಗೆ 141 ಇದೆ. ಈಗ ಆಪ್ದು 7, 148 ಮಾಡ್ಕತ್ತೀರಿ. ಅವರೆಷ್ಟು ಇಂಡಿ ಕೂಟಕ್ಕೆ ಒಂದು 58, ಈ ಥರ 23 ಏನಿದೆ. ಈ 7ರಿಂದ ನೀವೇನು ಸಾಧಿಸ್ತೀರಪ್ಪ? ಏನು ಸಾಧಿಸ್ತೀರಿ? 7ರಿಂದ ವಿಲೀನ ಮಾಡ್ಕೊಂಡಿದ್ದೀರಲ್ಲ ತೊಳ್ಕೊಳಕ್ಕೆ ಅವ್ರನ್ನ. ನಿಮ್ಮ ಯೋಗ್ಯತೆಗೆ ಹೇಳ್ತೀನಿ, ನಿಮ್ಮನ್ನು ಪಾರ್ಟಿ ಡಿಫರೆನ್ಸು ಅಂತ ನಾವು ನೋಡಬೇಕು. ಕಾಂಗ್ರೆಸ್ನವ್ರಿಗೆ ಕ್ಯಾಕರ್ಸ್ ಹೋಗ್ದಂಗೆ ನಿಮ್ಗೆ ಯಾಕೆ ಹೋಗಿಬಾರ್ದು? ಯಾವನೂ ನೀವೇನು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ಬಿಟ್ಬಿಡ್ಬೇಕಾ ನಿಮ್ಮನ್ನು? ನಿಮಗೆ ನಾಚಿಕೆ ಆಗಲ್ವಾ? ಸೊ ಈಗೇನು ಅರ್ಥ? ಯಾರನ್ನು ಬೇಕಾದ್ರೂ ಬೈರಿ, ಮೋದಿಗೆ ಕ್ಯಾಕರ್ಸ್ ಡೈಲಿ ಬೈತಾ ಇರಿ. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಸಂಜೆ ಅವ್ನು ನ್ಯೂಸ್ಲೆಸ್ ಚೆನ್ನಾಗಿ ಬೈತಾ ಇರಿ ಮೋದಿನ. ರಾತ್ರಿ ಆದ್ಮೇಲೆ ಇದಕ್ಕಿದ್ದಂತೆ ಅವನು ರಾಹುಲ್ ಗಾಂಧಿ ಇದಾನಲ್ಲ, ಅವನು ಇವನ ಅಂತೆಲ್ಲ ಬೈದಾಕ್ಬಿಡಿ ಒಂದು ಅರ್ಧ ಗಂಟೆ ಲಳಕ್ಕಂತ BJP ಸೇರ್ಕೊಂಬಿಡಿ ಹೇಳ್ತೀನಿ. ಅಷ್ಟು ಮಾಡಿದರೆ ಸಾಕು. ಸೇಮ್ ಮೋದಿಗೆ ರಾಹುಲ್ ಗಾಂಧಿಗೆ ಬೈತಾ ಇರೋದು BJP ಕೂತ್ಕೊಂಡು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ. ಅವ್ನು ಲೀಡ್ರ, ಅವ್ನು ಇಮೇಚೂರ್ ಪೆಲ್ಲ, ಅವ್ನು ಹುಡುಗ ಅಂತ ಚೆನ್ನಾಗಿ ಬೈತಾ ಇರಿ ಹೇಳ್ತೀನಿ. ರಾತ್ರಿ ಆಗ್ತಿದ್ದಂಗೆ ಮೋದಿನ ದೇಶ ಹಾಳು ಮಾಡ್ತಾ ಇದ್ದಾನೆ, ಇವನ ಜೊತೆ ಇರೋಕ್ಕಾಗತ್ತೇನ್ರಿ? ಕಾಂಗ್ರೆಸ್ ಸೇರ್ಕೊಂಬಿಡಿ. ಅವರು ತಗೋತಾರೆ, ಇವರು ತಗೋತಾರೆ. ಇಬ್ಬರು ಅಂಗಡಿ ಬಾಗಿಲು ತಕೊಂಡು ಕೂತಿದ್ದಾರೆ ವ್ಯಾಪಾರಕ್ಕೆ, ಲಜ್ಗೆಟ್ಟವ್ರುಗಳು. ಇಬ್ಬರು ಬಂದು ನೈತಿಕತೆ ರಾಜಕಾರಣದ ಪಾಠನ ದೇಶಕ್ಕೆ ಮಾಡ್ತಾರೆ ಅಯೋಗ್ಯರು. ಎಸ್, ಸಿಇಟಿ ಪರೀಕ್ಷೆಯಲ್ಲಿ ಎಡವಟ್ಟು ಜನಿವಾರ ವಿಚಾರವಾಗಿ ಗಲಾಟೆ ಏರ್ಪಟ್ಟಿದೆ ಕೃಪಾನಿಧಿ ಕಾಲೇಜಿನಲ್ಲಿ. ಸದ್ಯ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ರು. 5 ವಿದ್ಯಾರ್ಥಿಗಳಿಗೆ ಇದೇ ರೀತಿ ಮಾಡಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ದೂರನ್ನು ದಾಖಲು ಮಾಡಿಕೊಳ್ಳಿಕ್ಕೆ ಮುಂದಾದರು. ಆನಂತರ ಕಾಲೇಜು ಆಡಳಿತ ಮಂಡಳಿ ಕ್ಷಮೆಯನ್ನ ಕೋರ್ತು. ಪ್ರಕರಣದಲ್ಲಿ ಗಂಭೀರವಾಗಿ ಪರಿಗಣಿಸಿರುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 3 ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸದ್ಯ 3ರನ್ನೂ ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಕಾರಣ ಅಶೋಕ್ ಅವರು ಕೂಡ ದೂರ ಮುತ್ತು ಬುದ್ಧಿ ಕಲ್ತಿಲ್ಲ. ಪಾತಿಕಾಲದಲ್ಲ, ದಿಮಾಕು ಕೊಬ್ಬು ಕಚಡಗಳು ಅಷ್ಟೇ. ನಿಮ್ಮ ಈ ದಿಮಾಕು ಕೊಬ್ಬನ್ನು ಬೇರೆ ಕಡೆ ತೋರಿಸಿ ನೋಡ್ತೀವಿ. ಮೂತಿಗಳು ಕಪಾಳ ಕೊಡಿಬೇಕಾಗಿತ್ತು ಆ ಈಡಿಯಟ್ಗಳು 3 ಜನಕ್ಕೂ. ಕತ್ತೆ ಕಾಯ್ತಾ ಇದ್ದೀರಮ್ಮ ಅಯೋಗ್ಯರು ತಗೊಂಬಂದು ಅಂತ. ಏನಕ್ಕಪ್ಪ? ಅದು ಯಾರು ಆಗಲಿ, ಅವರಿಗೆ ಪ್ರೋಟೋಕಾಲ್ ಇದೆ ಸರ್. ಯೂನಿಫಾರ್ಮ್ ಕೋಡ್ ಹೇಗೆ, ಏನು ಯಾವ್ದು ಎಲ್ಲ ಇದೆ, ಮತ್ತು ಇದು ಗೊತ್ತೂ ಇದೆ. ಏನು ಅವರೇನು ನೀವೇನು ಅನ್ಎಜುಕೇಟೆಡ್ ಬ್ರೂಟ್ಗಳ ನೀವು 3 ಜನನೂ? ತಿಳುವಳಿಕೆ ಇಲ್ವಾ ನಿಮಗೆ? ಜ್ಞಾನ ಇಲ್ಲ, ಹೋದ್ ಸರಿ ಎಲ್ಲ ಏನಾಗಿದೆ ಅಂತ? ನಿಮ್ಮ ಯೋಗ್ಯತೆಗಿಷ್ಟು ಏನು ತಿಂತೀರಿ ಅಂತ ಕೇಳ್ಬೇಕು ಯಾವನಾರ ಒಬ್ಬ. ತಿಂದೇ ಇದ್ರೆ ನಾವು ತಿನ್ನಿಸ್ತೀವಿ, ಬಾಯಿಲಿಂದ ಕರ್ಕೊಂಡೋಗಿ ತಿನ್ನಿಸ್ಬೇಕು, ತಿನ್ನಿಸೋದನ್ನು. ಅಯೋಗ್ಯರನ್ನು ತೊಗೊಂಬಂದು ನಾಚಿಕೆಟ್ಟವ್ರು ತೊಗೊಂಬಂದು ಅಲ್ಲೇ ಯಾರಿಗಾರು ಆಗಲಿ ಇನ್ನೊಂದು ಯಾವ್ದಕ್ಕಾರು ತೋರಿಸಿ ನೋಡ್ತೀನಿ. ಯಾಕೆ ಬೇಕಪ್ಪ ಇವೆಲ್ಲ?
ಅದು ಎಕ್ಸಾಮ್ಗೆ ಹೋಗ್ತಿರೋ ಮಕ್ಕಳ ಜೊತೆ ಅವುಗಳು ಮೊದಲೇ ಟೆನ್ಷನ್ ಅವು. ಅನ್ನೇನೆ ಯಾರೋ ಮೂಗುತಿಗೆ ಹಾಕ್ದಂಗೆ, ಹೌದು. ನಾಳೆ ಇನ್ಯಾವುದೋ ಮಗು ಇನ್ನೇನೋ ಕಾರಣಕ್ಕೆ ಇನ್ನೇನೋ ಅದು ಯಾವುದೋ ಪಾಪ ಕಣ್ಣಿಲ್ದೇ ಇರೋ ಮಗು ಪಾಪ ಬಂದು ಎಕ್ಸಾಮ್ ಬರ್ದಿದ್ರು, ನೀನು ಎಕ್ಸಾಮೇ ಬರ್ದಿಲ್ಲ ಅಂದ್ಬಿಟ್ಟಂಗೆ. ಪಾಪ ಯಾಕೆ ಮಕ್ಕಳಿಗೆ ಹಿಂಗೆ ಕಾಟ ಕೊಟ್ಟು ಸಾಯ್ತೀರಿ? ಒಳ್ಳೆ ನಿಮ್ಮ ಮನೆಯಲ್ಲಿ ಮಕ್ಕಳಿವೆಯಾ ಸತ್ತೋಗಿವೆಯಾ? ಆಮೇಲೆ ಎಂಥ ಸಂದರ್ಭದಲ್ಲಿ ತೆಗಿಸ್ತಾರೆ ಅದನ್ನು ಒಂಚೂರು ಯೋಚ್ನೆ ಕಚಡಗಳಪ್ಪ, ಪರ್ಫೆಕ್ಟ್ ಕಚಡಗಳು. ನನ್ನ ಪ್ರಕಾರ ಲಾಠಿ ತಗೊಂಡು 4 ಬಿಟ್ಟು ಮೂಳೆ ಮುರಿದು ಬಿಡ್ಬೇಕು ಅಲ್ಲಲ್ಲೇ. ಎಸ್